ಏನು ಇಟ್ಟಿದ್ದಾರೆ ಅಲ್ಲಿ? ಆ ಮದ್ನಿ ಹೇಳ್ತಾರೆ ಇಲ್ಲ ಅಲ್ಲಿ ಏನೂ ಇಟ್ಟಿಲ್ಲ, ಎಲ್ಲ ಕಿತ್ತೋಗದಂಗೆ ಮಾಡಿದ್ದಾರೆ ಅಂತೇಳಿ. ಮತ್ತು ಅನೇಕ ಗುಡಿಸಲು ಕಟ್ಕೊಂಡು ಬಡ ಜನ ಬದುಕ್ತಾಯಿದ್ರು ಅಲ್ಲಿ ಸ್ಲಮ್ ಏರಿಯಾದಲ್ಲೇ. ಅವ್ರ ಮನೆಗಳನ್ನೆಲ್ಲ ಕಿತ್ತು ಹೋಗ್ಬಿಟ್ಟಿದ್ದಾರೆ, ಅವರು ಅಶಾಂತ ಆಗಿದ್ದಾರೆ ಇವತ್ತು. ಇವೆಲ್ಲನೂ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗ್ಬಿಡ್ತಪ್ಪ ಅಂತಂದ್ರೆ ಗ್ಯಾರಂಟಿ ಕೊಡ್ತಾನೆ ಅಂತ ಅನ್ನೋದು ಗ್ಯಾರಂಟಿನ, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಏನೇನು ಕೊಡ್ಬೋದು, ಇವ್ರು ಏನು ಕೊಟ್ಟಿದ್ದಾರೆ ಇದಕ್ಕೆ ಒಂದೆಲ್ಲ ಹೆಚ್ಚಾಗಿ ಕೊಡ್ತಾರೆ. ಯಾಕಂದ್ರೆ ಈಗ ಹೆಂಗಾಗಿದ್ದು ಪರಿಸ್ಥಿತಿಯಿಂದ ಗ್ಯಾರಂಟಿದು ಒಂದು ಕಥೆ ಬರ್ತದೆ. ಒಬ್ಬ ತಪಸ್ಸಿಗೆ ಕೂತಿರ್ತಾರೆ ಇಬ್ಬರು, ಶಿವ ಪಾಪ ಅವ್ರು ನಿಂತಿದ್ದು ನೋಡಿ 10-12 ವರ್ಷ ಆಂಬಲೋ ಏನೋ ಗೊತ್ತಿಲ್ಲ ನೋಡಿ, ಪಾಪ ಕರುಣೆಯಿಂದ ಅವ್ರಿಗೇನು ಕೊಡಬೇಕು ಅನ್ನೋದ್ರೊಳಗೆ ಯಾಕೋ ಸುಮ್ಮನೆ ಇರ್ತಾರೆ. ಆಗ ಪಾರ್ವತಿ ಅಂಥವ್ರು ಪಾಪ ಹೆಣ್ಣು ಗರಳ ಇಲ್ಲ ರೀ, ಮತ್ತು ಪಾಪ ಅವರು ನಿಮ್ಮ ಸಲುವಾಗಿ ಜಪ ಮಾಡ್ತಾ ಇದ್ದಾರ ಹೋಗ್ರಿ ಅಂದಾಗ ಆಗ ಹೇಳ್ತಾನೆ ಹೇಳಿತು ಪಾರ್ವತಿಗೆ, ಇಲ್ಲವಾ ಇಲ್ಲ ನಾ ಅಲ್ಲಿ ಹೋದ್ರೆ ಬೇರೆನೇ ಆಗ್ತೈತದ, ಅದಕ್ಕೆ ನಾನು ಸುಮ್ಮನೆ ನನಗೆ ಗೊತ್ತಿಲ್ಲ ಅವರು ಇಬ್ಬರು ನನ್ನ ಅತ್ಯಂತ ಪ್ರೀತಿಯ ಭಕ್ತರು ಅಂತ. ಹಾಗಾದ್ರೆ ಹೋಗ್ರಿ ಅಂತ ಬ್ಯಾಡ ಅಂತ ಇದು ಕೇಳೋದಿಲ್ಲ, ಹೋಗ್ರಿ ಪಾಪ ಏನು ಕೊಟ್ಟು ಬರ್ರಿ ಅವರಿಗೆ ಅಂದ ತಕ್ಷಣ ಈ ಜೋಕ್ ನಿಮಗೆ ಗೊತ್ತಿರ್ಬೋದು. ಹೋಗಿ ಕೇಳ್ದನಪ್ಪ ಇಲ್ಲ ನಾವು ಒಬ್ಬಗ, ಏನಪ್ಪ ಯಾಕೆ ನಿಂತಿದ್ದ ತಪಾಸ, ನಿನಗೇನು ಬೇಕು? ನಮ್ಗೆ ಶುರುವಾಗಿಬಿಡ್ತು ಏನು ಬೇಕು ಅನ್ನುವಂಥದ್ದು. ಯಾಕಪ್ಪ ಅಂತಂದ್ರೆ ನಾ ಏನು ಕೇಳಿದ್ರೆ ಅದು ಲೆಬಲ್ ಅವನಕ್ಕಿ ಕೇಳ್ತಾನೆ. ಅವ್ರವ್ರು ಇರಿಸೇ ಡೆಡ್ ಅಮೌಂಟ್ ಡೆಡ್ ಅಗೇನ್ಸ್ಟ್ ಬೋತ್ ಆಫ್ ದೆಮ್. ಹಂಗಾದ್ರೆ ಏನು ಕೇಳೋದು? ವಿಚಾರ ಮಾಡ್ತಾನೆ, ಸ್ವಾಮಿ ದೇವರ ನೀವು ಬಂದಿರೋ ಭಾಳ ಸಂತೋಷ, ಆದ್ರೆ ನನಗೊಂದು ನೀವು ಕೋರಿಕೆಯನ್ನು ದಯವಿಟ್ಟು ಕೊಡ್ರಿ ನನಗೆ. ಏನು ಅವಾಗ ಏನು ಕೊಡ್ತೀರಲ್ಲ ನೀವು ಅದನ್ನು ಡಬಲ್ ಕೊಡ್ರಿ ಅಂತ. ಆ ವ್ಯಕ್ತಿಗೆ ಏನು ಕೊಡ್ತೀರಿ? ಡಬಲ್ ಕೊಡ್ರಿ. ಬೇಡಪ್ಪ ಅಂತ ಹೇಳ್ತಾನೆ. ನಾವು ಕೇಳೋರು ಇಲ್ಲರಿ, ಅಲ್ಲ ಆಯ್ತಪ್ಪ ತಥಾಸ್ತು ಹೋಗ್ತಾನೆ. ಅಲ್ಲಿ ಕೇಳಿದಾಗ ಅವಾಗ ನೀವು ಏನು ಕೊಟ್ರಿ ಅಂತ ಕೇಳ್ತಾನೆ. ಏನಿಲ್ಲಪ್ಪ ನಿಂದು ಕೇಳು ಅಂತಾನೆ. ಇಲ್ಲ ಅವಾಗೇನು ಕೊಟ್ರಿ ಅಂದ್ಕೊಳ್ಳಿ. ಇಲ್ಲಪ್ಪ ನಿನಗೇನು ಕೊಡ್ತಾನಲ್ಲ ಅದ್ರ ಡಬಲ್ ಕೊಡುತ್ತಲ್ಲ ಅಂತ ಏನಪ್ಪ ಅವಾಗಂತ ಹೇಳಿದಂತೆ. ಆಗ ಒಂದು ಹಂಗೆ ವಿಚಾರ ಮಾಡಿ ನೆಲ್ಲಿ ಒಂದು ಬಿಡೋದು ಬೇಡ ಈಗ ಅಂತೇಳಿ ಅವತ್ತಿಂದ ನನ್ನೊಂದು ಕಾಲು ತೆಗಿಯಪ್ಪ ಅಂತ ಹೇಳಿದಂತೆ. ಎರಡು ಕಾಲ ಅವನು ಹೋದು ಇನ್ನೊಂದು ಕಾಲ ಹೋದು. ಹಂಗೆ ಇವತ್ತು ಈ ಗ್ಯಾರಂಟಿಗಳ ಸಲುವಾಗಿ ಹೇಳ್ಬೇಕಾಗ್ಯದ. ಇವತ್ತು ಆರ್ ಅಶೋಕ್ ಅವ್ರು ಮಾತಾಡಿದ್ದು ನೋಡಿದಾಗ ಹೌದು, ಆರ್ ಅಶೋಕ್ ಅವ್ರು ಹೇಳಿದ್ದು ನಾವು ಅವ್ರಿಗೆ ಗ್ಯಾರಂಟಿ ಕೊಡ್ತೀವಿ ಅಂತ. ಹಾಗಾಗಿ ಗ್ಯಾರಂಟಿ ಪರಿಹಾರ ಏನು? ಇದು ಪರಿಹಾರ ಇನ್ನೂವರೆಗೆ ಬಿ ಜೆ ಪಿಗರು ಹೇಳಿದ್ರು ಸತ್ಯದ, ಖಜಾನೆ ಹಾಳಾಗ್ತದೆ. ಯಾಕಂದರೆ ಇಲ್ಲಿ ಉದ್ಯೋಗಗಳೇ ಇಲ್ಲಲ್ರಿ, ಉದ್ಯೋಗ ಸೃಷ್ಟಿನೇ ಇಲ್ಲ. ಯಾವ ಉದ್ಯೋಗ ಕೊಟ್ಟರೆ ಜನರಿಗೆಲ್ಲ ಉದ್ಯೋಗ ಸಿಗ್ತಾವೆ ಅನ್ನೋದು ನಮ್ಮಲ್ಲಿ ಕಲ್ಪನೆ ಇಲ್ಲ, ಪರಿಕಲ್ಪನೆ ಇಲ್ಲ. ಏನೋ ಹಿಂದೆ ಒಂದಿಷ್ಟು ಮಾಡಿದ್ರು, ಇಂಡಸ್ಟ್ರಿ ಮಾಡಿದ್ರು, ಮತ್ತೇನೋ ಮಾಡಿದ್ರು, ಅವು ಯಶಸ್ವಿ ಆಗಲಿಲ್ಲ. ನಂತರ ಯಶಸ್ವಿ ಆಗಲಿಲ್ಲ ಅಂದ್ರೂ ಓಪನ್ ಮಾರ್ಕೆಟ್ ಬಂತು.